ನಮಸ್ಕಾರ ಸ್ನೇಹಿತರೆ. ಸುಮಾ ಗೌಡ್ರ ಮನೆ ಚಾನಲ್ನ ಸುಮಾ ಅವರಿನಿಲ್ಲ ಅನ್ನುವಂಥ ಪೋಸ್ಟರನ್ನು ರಾತ್ರಿ ನೋಡಿ ತುಂಬಾ ನೋವಾಯಿತು. ಅದನ್ನು ಊಹಿಸ್ಕೊಳ್ಳೋದಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ. ಅವರು ತುಂಬಾ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾಯಿದ್ರು. ಅವರ ವೀಡಿಯೋಗಳನ್ನು ನೋಡ್ತಾ ಇದ್ದೆ. ಆದರೆ ಅವ್ರಿಗೆ ಇತ್ತೀಚೆಗೆ ಹುಷಾರಿಲ್ಲ ಅಂತಲೂ ಗೊತ್ತಾಗಿ, ಆಮೇಲೆ ಅವ್ರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಚೆನ್ನಾಗಿರ್ಬೋದು ಅಂತ ಭಾವಿಸಿದ್ದೆ. ಆದರೆ ಸ್ವಾತಿ ಅವರು ರಾತ್ರಿ ಅಮ್ಮ ಏನಿಲ್ಲ ಅನ್ನುವಂಥ ಪೋಸ್ಟರನ್ನು ಹಾಕಿದರು. ಅದನ್ನು ನೋಡಿ ಒಂದು ಕ್ಷಣ ಆಶ್ಚರ್ಯನೇ ಆಯಿತು. ತುಂಬಾ ಅದನ್ನು ನೋಡಿದ ಮೇಲೆ ತುಂಬ ನೋವು ಆಗ್ತಾ ಇದೆ ಸ್ನೇಹಿತರೆ. ಆದರೆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಸ್ವಾತಿ ಅವರಿಗೂ, ಅವರ ತಂದೆಯವರಿಗೂ, ಅವರ ಅಣ್ಣನವರಿಗೂ ಅಷ್ಟೇ ಸುಮಾ ಅವರಿನಿಲ್ಲ ಅನ್ನುವಂತಹ ಒಂದು ನೋವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಅಷ್ಟೇ ದೇವರಲ್ಲಿ ಕೇಳ್ಕೊಳ್ಳೋದಕ್ಕೆ ಸಾಧ್ಯ ಸ್ನೇಹಿತರೆ. ಇನ್ನೇನೂ ಸಹ ನಮಗೆ ಇನ್ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾಯಿದ್ರು. ಆಮೇಲೆ ಅವ್ರು ಇತ್ತೀಚೆಗೆ ವೀಡಿಯೋನ ಹಾಕೋದು ಬಿಟ್ಟಿದ್ರು, ಅವ್ರಿಗೆ ಹುಷಾರಿಲ್ಲ ಅಂತ. ಟ್ರೀಟ್ಮೆಂಟನ್ನು ಸಹ ತಗೊಳ್ತಾ ಇದ್ದಾರೆ ಅಂತ ಸ್ವಾತಿ ಅವರು ಹೇಳಿದ್ರು. ಹಾಗಾಗಿ ಹುಷಾರಿರ್ಬೋದು, ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಗ್ತಾರೆ ಅಂತಲೂ ಸಹ ನಾನು ತಿಳ್ಕೊಂಡಿದ್ದೆ. ಆದರೆ ಇದೊಂಥರ ಶಾಕ್ ಅಂತಲೇ ಹೇಳ್ಬೋದು. ರಾತ್ರಿ ಇನ್ನಿಲ್ಲ ಅಮ್ಮ ಅಂತಂದು ಪೋಸ್ಟರನ್ನು ನೋಡಿ ಇದು ಸುಳ್ಳಿರ್ಬೋದೇನೋ, ಏನಿರ್ಬೋದು ಇದು ಅಂತಲೇ ನನಗೆ ಒಂದು ಕ್ಷಣ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದಾಗ ಗೊತ್ತಾಯಿತು. ಸೊ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರ ಕುಟುಂಬದವರಿಗೂ ಅಷ್ಟೇ ಅವರಿಲ್ಲ ಅನ್ನುವಂತಹ ನೋವನ್ನು ಭರಿಸುವಂತಹ, ದುಃಖವನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಸ್ನೇಹಿತರೆ. ನಮಸ್ಕಾರ ಎಲ್ಲರಿಗೂ.